ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಟ್ಸ್ ಕೆಮಿಸ್ಟ್ರಿ. ಸೊ ಈಗೊಂದು 2 ದಿವಸದ ಹಿಂದೆ ನಾನು ಎಗ್ರಿ ಪ್ರಾಕ್ಟಿಕಲ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಏಪ್ರಿಲ್ 30ಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನನ್ನು ಫಿಕ್ಸ್ ಮಾಡಿರುವಂಥದ್ದು ಅಂತೇಳಿ. ಸೊ ಇವತ್ತು ಬಂದಿರುವಂಥ ಒಂದು ನೋಟಿಫಿಕೇಷನ್ ಪ್ರಕಾರ ಈ ಒಂದು ನೋಟಿಫಿಕೇಷನ್ KU ವೆಬ್ಸೈಟಲ್ಲಿ ಇನ್ನೂ ಕೂಡ ಬಂದಿಲ್ಲ, ಇನ್ಮೇಲೆ ಬರ್ತದೆ. ಸೊ ಡೈರೆಕ್ಟಾಗಿ ಎಗ್ರಿ ಯೂನಿವರ್ಸಿಟಿಯಿಂದ ತೆಗೆದುಕೊಂಡಿರುವಂಥದ್ದು. ಸೊ ಇವತ್ತು ಬಂದಿರುವಂಥ ಒಂದು ನೋಟಿಫಿಕೇಷನ್ ಪ್ರಕಾರ ನಿಮ್ಮ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಏನಿದೆ ಅದು 14/5/2024ಕ್ಕೆ ಮುಂದೋಗಿದೆ. ಅಂದರೆ ಮೇ 14ಕ್ಕೆ ಇದು ಮುಂದೋಗಿದೆ. ಸೊ ಸಾಕಷ್ಟು ಟೈಮ್ ನಿಮಗೆ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಸಿಕ್ಕ ಹಾಗಾಗ್ತದೆ. ಸೊ ನಿಮಗೆ ದಾಖಲಾತಿಯನ್ನು ಅಪ್ಲೋಡ್ ಮಾಡೋದಕ್ಕೆ, ಅಂದರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ 15ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಅಂದರೆ ಮೋಸ್ಟ್ ಆಫ್ ಯು ವಾಟ್ ಎವರ್ ದ KCET ಎಕ್ಸಾಮಿನೇಷನ್ ಏನು ನೀವು ಬರಿತಾ ಇದ್ದೀರಿ, ಆ KCET ಎಕ್ಸಾಮಿನೇಷನನ್ನು ಮುಗಿಸ್ಬಿಟ್ಟು ಆ ಒಂದು ಟೆನ್ಷನ್ನಿಂದ ಫ್ರೀ ಆಗಿಬಿಟ್ಟು ಸೊ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬಹುದು. ಓಕೆ, ಸೊ 15ರಿಂದ 28ರವರೆಗೂ ನಿಮಗೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ 17ರಿಂದ 30ನೇ ತಾರೀಕಿನವರೆಗೆ ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತದೆ. ಅದಾದಮೇಲೆ 2ನೇ ತಾರೀಕು ಮೇ 2ಕ್ಕೆ ನಿಮಗೊಂದು ಲೀಸ್ಟನ್ನು ರಿಲೀಸ್ ಮಾಡ್ತಾರೆ. ಸೊ ಆ ಒಂದು ಲೀಸ್ಟಲ್ಲಿ ಇಲ್ಲದೆ ಇರೋ ಯಾರು ಅದರಲ್ಲಿ ಎಲಿಜಿಬಲ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟೀಕರಣವನ್ನು 6/5/2024 ಕೇಳ್ತಾ ಇದ್ದಾರೆ. ಅದಾದಮೇಲೆ 8ನೇ ತಾರೀಕಿಗೆ ನಿಮ್ಮ ಎಲಿಜಿಬಲ್ ಲೀಸ್ಟನ್ನು ರಿಲೀಸ್ ಮಾಡ್ತಾರೆ, ಅಂದರೆ ಮೇ 8ಕ್ಕೆ. ಮೇ 10ನೇ ತಾರೀಕಿಗೆ ನಿಮಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕನ್ನು KU ವೆಬ್ಸೈಟ್ನಲ್ಲಿ ಕೊಡ್ತಾರೆ. ಸೊ ಇವಿಷ್ಟು KU ವೆಬ್ಸೈಟಿನ ಒಂದು KU ವೆಬ್ಸೈಟಲ್ಲಿ ಒಂದು ಲಿಂಕನ್ನು ಕೊಟ್ಟುಬಿಟ್ಟು ಎಗ್ರಿ ಯೂನಿವರ್ಸಿಟಿ ವೆಬ್ಸೈಟ್ ಥ್ರೂ ಇದು ಅಪ್ಲೋಡ್ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ವಿಡಿಯೋವನ್ನು ಡೀಟೇಲ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಬಿಟ್ಟಾಗ ಮಾಡ್ತೀನಿ. ಸೊ ಇವತ್ತಿನ ಒಂದು ಖುಷಿಯ ವಿಚಾರ ಏನಂತಂದರೆ, ಸೊ ಈ ಒಂದು ಎಗ್ರಿ ಯೂನಿವರ್ಸಿಟಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಏನಿದೆ, ಎಗ್ರಿ ಪ್ರಾಕ್ಟಿಕಲ್ ಎಗ್ರಿ ಕೋಟಾಗೆ ಸಂಬಂಧಪಟ್ಟಾಗೆ ಅದು 14ನೇ ಮೇಗೆ ಮುಂದೋಗಿರುವಂಥದ್ದು. ಸೊ ಇದಾದ ಮೇಲೆ ಎನ್ಯುವಲ್ ಈ ಒಂದು KCET 2024 ಎಕ್ಸಾಮಿನೇಷನ್ ನಿಮಗೇನು 19ನೇ ತಾರೀಕಿಗೆ ಮುಗೀತದೆ, ಅದು ಮುಗಿದ ಮೇಲೂ ಕೂಡ ನಮ್ಮ ಹಂಚಿನ ಮನೆ ಕ್ಲಾಸಲ್ಲಿ ಎಗ್ರಿ ಕೋಚಿಂಗ್ ಕಂಟಿನ್ಯೂ ಇರ್ತದೆ. ಸೊ ಎಗ್ರಿ ಕೋಚಿಂಗ್ ನಿಮಗೆ 2ನೇ ಬ್ಯಾಚ್ ಸೊ ಈ ಒಂದು KCET ಎಕ್ಸಾಮಿನೇಷನ್ ಆದಮೇಲೆ ಸ್ಟಾರ್ಟ್ ಆಗ್ತದೆ. ಸೊ ಅಪ್ ಟು ನಿಮ್ಮ ಮೇ 14th ಎಕ್ಸಾಮಿನೇಷನ್ವರೆಗೂ ಇರ್ತದೆ. ಅದಕ್ಕೆ ಜಾಸ್ತಿ ನಿಮಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ವಿಜಯ್ ಕುಮಾರ್ ಅವ್ರನ್ನ ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 8147056336 ಅಂತ ಇದೆ. ಸೊ ವಿಜಯ್ ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಎಗ್ರಿ ಕೋಚಿಂಗ್ಗೆ ಸಂಬಂಧಪಟ್ಟಾಗ ಆಫ್ಲೈನ್ ಇರ್ಬೋದು, ಮತ್ತು ಆನ್ಲೈನ್ ಬೇಕು ಅಂತಂದರೆ ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದರ ಜೊತೆಗೆ ಸೊ 30 days 30 ನೀಟ್ ಟೆಸ್ಟ್ ಸೀರೀಸನ್ನು ಕೂಡ ರಿಲೀಸ್ ಮಾಡಿದ್ದೀನಿ. ಸೊ rhchemistry.online. ಸೊ ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿಬಿಟ್ಟು ಫ್ರೀ 3 ಟೆಸ್ಟ್ ನಿಮಗೆ ಫ್ರೀಯಾಗಿರ್ತದೆ. ಅದಾದಮೇಲೆ 27 ಟೆಸ್ಟ್, ಅದಕ್ಕೆ ವೆರಿ ಮಿನಿಮಲ್ ಅಮೌಂಟ್ ಪೇ ಮಾಡಬೇಕಾಗ್ತದೆ. ಅದರ ಒಂದು ಯೂಸನ್ನು ಕೂಡ ನೀವು ತೊಗೊಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಒಟ್ಟಿನಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಏನಿದೆ, ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ 14 ಮೇಗೆ ಮುಂದೋಗಿರೋವಂಥದ್ದು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.